ಗೈಸ್, ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ವಿಡಿಯೋ ಬಂದು ಅಲ್ಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದೇಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ನಿಮಗೆ ಪ್ರತಿಯೊಂದು ನಾನು ಹೇಳೋವಂಥ ಪಾಯಿಂಟ್ಗಳು ಅರ್ಥ ಆಗುತ್ತೆ, ನಿಮಗೆ ಅರ್ಥನೂ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಟೈಮಿಂಗು ಹತ್ರ ಬರ್ತಾಯಿದೆ, ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದೊಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದರಿಂದ ನಾನು ಯಾವ ರೀತಿ ಸಾಲ್ವ್ ಮಾಡ್ಕೊಂಡು ಯಾವ ಥರ ಪ್ರಾಬ್ಲಮ್ ಬಂದಾಗ ಅಂತಂದೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಆಯಿತಾ? ಇದು ಯಾವುದೇ ಇದು ಅಂತ ಇದೇನು ಇಲ್ಲ. ನಾನು ಹೆಚ್ಚಾಗಿ ಯಾವುದನ್ನು ಅತಿಯಾಗಿ ಎಳೆಯೋಕ್ಕೆ ಹೋಗೋದಿಲ್ಲ. ನನಗೇನು ಅನುಭವ ಇರುತ್ತೋ, ನಾನೇನು ಮಾಡಿರ್ತೀನೋ ಅದ್ರ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಹೊರತಾಗಿ ಇನ್ಯಾವುದ್ರ ಬಗ್ಗೆನೇ ನಾನು ಮಾಡಲ್ಲ. ಪ್ರತಿಯೊಂದು ವಿಡಿಯೋದಲ್ಲೇ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ, ಆಯಿತಾ? ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿಪ್ಪ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋ ಏನೈತೆ ಅಂತ ನೋಡೋಣ. ಹೀಗೆ ಪ್ರೆಗ್ನೆಂಟ್ ಆದಮೇಲೆ ಒಂದು ನಮಗೆ ಬರುವಂಥ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ ಪ್ರಾಬ್ಲಮ್ಮು. ಅದೇ ಯಾಕಾಗುತ್ತೆ, ಏನಾಗುತ್ತೆ, ಅದನ್ನು ನಿವಾರಣೆ ಮಾಡ್ಕೊಳೋದು ಹೆಂಗೆ ನಾವು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋ ತಿಳ್ಕೋಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಉಪಯೋಗನೂ ಕೂಡ ಆಗುತ್ತೆ. ಪ್ರೆಗ್ನೆಂಟ್ ಇರೋದರಂತೂ ಅಲ್ಲ, ನಾರ್ಮಲಿ ಇದ್ದವ್ರಿಗೆ ಆ ರೀತಿ ಪ್ರಾಬ್ಲಮ್ ಆದಾಗ ಅದು ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಥರ ಪ್ರಾಬ್ಲಮ್ ಆದಾಗ ನಾವು ಏನು ಮಿಸ್ಟೇಕ್ ಮಾಡಿರ್ತೀವಿ ಅನ್ನೋದು ನಾವು ಕೊಂಡ್ಕೋಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದರೆ, ನಮ್ಮ ಊಟದಲ್ಲೇ ಆಗಿರ್ಬೋದು, ನಾವು ನೀರು ಕುಡಿಯೋದು ಕಮ್ಮಿ ಮಾಡಿರೋದ್ರಿಂದ ಆಗ್ಬೋದು. ಹಾಗೆ ಮಗು ಬೆಳವಣಿಗೆ ಆಗ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಮಲಬದ್ಧತೆ ತೊಂದರೆ ಆಗುತ್ತೆ. ಅಷ್ಟಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಹೇಗೆ ನಿವಾರಣೆ ಮಾಡಿಕೊಂಡೆ, ನನಗೇನು ಹೇಳಿದ್ರು ಅದ್ರ ಪ್ರಕಾರ ನಾನು ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಹಾಗೆ ಆ ರೀತಿ ಪ್ರಾಬ್ಲಮ್ ಆದಾಗ ನಾವೇನು ಮಾಡಬೇಕು, ಯಾವ ರೀತಿ ಇರಬೇಕು, ಪ್ರತಿಯೊಂದು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾವು ಯಾವ ರೀತಿ ಊಟದಲ್ಲಿ ಕೇರ್ ತೊಗೋಬೇಕು ಅಂತಂದೇಳಿ. ನಾವು ಸೊಪ್ಪು, ತರಕಾರಿ ಆಗಿರ್ಬೋದು, ಐರನ್ ಕಂಟೆಂಟು ತುಂಬಾ ಜಾಸ್ತಿ ಅವು ಟ್ಯಾಬ್ಲೆಟ್ ಇರ್ತಾವಲ್ಲ, ಅದನ್ನು ತೊಗೊಳೋದ್ರಿಂದನೂ ಆ ರೀತಿ ಆಗಿರ್ಬೋದು. ಅದನ್ನು ಸ್ವಲ್ಪ ಡಾಕ್ಟ್ರನ್ನ ಕೇಳಿಬಿಟ್ಟು ಒಂದು ಟ್ಯಾಬ್ಲೆಟ್ 2 ತೊಗೊಳೋದ್ರ ಜಾಗದಲ್ಲಿ 1 ಟ್ಯಾಬ್ಲೆಟ್ ತೊಗೊಳ್ಳಿ. ಹಾಗೆಯೇ ಊಟ, ಹಣ್ಣಾಗಿರ್ಬೋದು, ತರಕಾರಿ, ಸೊಪ್ಪು, ಕ್ಯಾರೆಟು ತುಂಬ ಮುಖ್ಯ ಆಗಿದೆ. ಕ್ಯಾರೆಟು ಪ್ರತಿಯೊಂದು ತರಕಾರಿನೂ ತುಂಬ ಚೆನ್ನಾಗಿ ತಿನ್ನಿ, ಯಾವುದೇ ಪ್ರಾಬ್ಲಮ್ ಏನೂ ಆಗೋಲ್ಲ. ಹಾಗೆ ನಿಮಗೆ ಮುದ್ದೆ ತಿನ್ನೋದ್ರಿಂದ ಆ ರೀತಿ ಏನೋ ತೊಂದರೆ ಆಗ್ತಾಯಿಲ್ಲ ಅಂದಾಗ ಗಂಜಿ ಥರ ಮಾಡಿಕೊಂಡು ಕೂಡ, ರಾಗಿ ಗಂಜಿ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಅದು ತುಂಬಾ ಇದಾಗುತ್ತೆ ಅಂದ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ, ನಾವು ನೀರು ಹೆಚ್ಚಾಗಿ ಕುಡಿಬೇಕು. ನೀರು ತುಂಬಾ ಅದರಲ್ಲಿ ಪಾಯಿಂಟ್ ಆಗುತ್ತೆ ನೀರು. ಯಾಕಂದರೆ ನಾವು ನೀರು ಎಷ್ಟು ಕುಡಿತೀವೋ ಅಷ್ಟು ಮಲಬದ್ಧತೆ ನಮಗೆ ಸರಳಾಗ್ತಾ ಹೋಗುತ್ತೆ. ಊಟ ಮಾಡೋದರ ಆಗಿರ್ಬೋದು, ನಾವು ನೀರು ಕುಡಿಯೋದರ ನೀವು ದಿನಕ್ಕೆ ಒಂದು 10 ಲೋಟನಾದರೂ ನೀರು ಕುಡಿಬೇಕು. ಅಂದರೆ ನಿಮ್ಮ ಮಲಬದ್ಧತೆ ಸಮಸ್ಯೆ ಸ್ವಲ್ಪ ನಿವಾರಣೆ ಆಗ್ತಾ ಬರುತ್ತೆ. ಯಾಕಂದರೆ ಮಗು ಬೆಳವಣಿಗೆ ಆಗ್ತಾ ಮಲಬದ್ಧತೆ ತೊಂದರೆ ತುಂಬ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ಬೋದು. ಆ ಟೈಮ್ನಲ್ಲಿ ನೀವು ಆ ರೀತಿ ಏನು ಮಾಡಬೇಕು ಅಂದರೆ, ಸ್ವಲ್ಪ ಬಿಸಿನೀರು ಕಾಸ್ಕೋಬೇಕು. ಅನ್ನೋ ಸ್ವಲ್ಪ ಉಗುರು ಬೆಚ್ಚಗೆ ಕಾಸ್ಕೊಂಡು ಅದಕ್ಕೆ ಜೇನುತುಪ್ಪ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಆಗ ನಮ್ಮ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ನಿಮಗೆ ಒಂದು 10 ನಿಮಿಷ ಬಿಟ್ಟರೆ ಆಗಲ್ಲ ಅಂದಾಗ ನೀವು ಆ ಟೈಮ್ನಲ್ಲಿ ಆ ರೀತಿ ಮಾಡ್ಕೊಂಡು ನೀರು ಕಾಸ್ಕೊಂಡು ಬಿಸಿನೀರು ಕುಡಿಯೋದ್ರಿಂದ ತುಂಬ ಬೇಗನೆ ಸರಳಾಗುತ್ತೆ ಅಂದ್ಕೋಬೋದು. ಮತ್ತು ಇನ್ನೊಂದು ಹರಳೆಣ್ಣೆ ಯೂಸ್ ಮಾಡ್ತಾ ಇರ್ತಾರೆ, ಯಾರೋ ಹೇಳಿದರು ಅಂತಂದೇಳಿ ಏನು ಮಾಡಿಬಿಡ್ತಾರೆ, ಹರಳೆಣ್ಣೆ ಯೂಸ್ ಮಾಡ್ತಾರೆ. ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತುಂಬ ತೊಂದರೆ ಆಗೋಂಥ ಚಾನ್ಸಸ್ಗಳು ಇರ್ತವೆ. ಯಾರನ್ನೋ ಕೇಳಿಬಿಟ್ಟು ಆ ರೀತಿ ತಪ್ಪನ್ನೇನು ಮಾಡೋಕ್ಕೆ ಹೋಗಬೇಡಿ. ಹರಳೆಣ್ಣೆ ಕುಡಿಯೋದಾಗಿರ್ಬೋದು, ಏನಾಗಿರ್ಬೋದು, ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ ಟ್ರಿಕ್
ಅಂತಲೇ ಹೇಳ್ಬೋದು. ಇದು ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಬೇಗ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಹಾಗೆ ಊಟದ್ರಲ್ಲೂ ಸ್ವಲ್ಪ ಕೊಂಡ್ಕೋಬೇಕಾಗುತ್ತೆ. ಊಟ ಏನು ಮಾಡ್ತೀವಿ ಏನಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೇಗ ನಿವಾರಣೆ ಆಗಬೇಕಂದ್ರೆ ಸ್ವಲ್ಪ ನಿಮಗೆ ತೊಂದರೆ ಆಗಬಾರ್ದು. ತುಂಬ ಕಷ್ಟಪಡ್ತಾ ಇದ್ದೀರಾ ಆಗುತ್ತೆ, ಆ ಟೈಮ್ನಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಬಿಸಿನೀರನ್ನು ಕಾಯಿಸ್ಕೊಂಡು ಅದರಲ್ಲಿ ಜೇನುತುಪ್ಪ ಆಯಿತು ಮತ್ತು ತುಪ್ಪ ಆಯಿತು ಅದರಲ್ಲಿ ಬೆರೆಸಿ ಕುಡಿಯೋದ್ರಿಂದ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ತುಂಬಾ ಸಿಂಪಲ್ ಇದೆ, ಏನು ತೊಂದರೆ ಏನೋ ಆಗಲ್ಲ. ಬಿಸಿನೀರು ಹೆಂಗಿದ್ರು ನೀವು ಬಿಸಿನೀರು ಕುಡಿತಾ ಇರ್ತೀರ, ಕೆಲವರು ಕುಡಿಯೋಲ್ಲ, ಇನ್ನು ಕೆಲವರು ಕುಡಿತಾ ಇರ್ತೀರ. ನೀರು ಹೆಚ್ಚಾಗಿ ಕುಡೀರಿ. ನೀರು ಕುಡಿಯೋದ್ರಿಂದ ನಿಮ್ಮ ಮಗುಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಆರೋಗ್ಯವಾಗಿರುತ್ತೆ ಮಗು ನೀರು ಹೆಚ್ಚಾಗಿ ಕುಡಿಯೋದ್ರಿಂದ. ಹಾಗೆ ಊಟ ಚೆನ್ನಾಗಿ ಮಾಡೋದ್ರಿಂದ ಹಣ್ಣುಗಳು, ಆ್ಯಪಲು, ಡ್ರೈ ಫ್ರೂಟ್ಸು ಈ ಥರ ಏನಾದರೂ ಸೇವನೆ ಮಾಡಬೇಕು. ಹಾಗೆ ಚಪಾತಿ ಕೂಡ ನಿಮಗೆ ತುಂಬಾ ಇದು, ಅದನ್ನು ಕೂಡ ಊಟ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ನೀವು ಕೆಲವೊಂದು ಸ್ವಲ್ಪದ್ರಲ್ಲೇ ಮಿಸ್ಟೇಕ್ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾನು ಹೇಳಿದ ಹಾಗೆ ಹರಳೆಣ್ಣೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ ಟೈಮ್ನಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಇದೇ ಸಿಂಪಲ್, ಬಿಸಿನೀರು ಕಾಯಿಸಿ ಅದಕ್ಕೆ ತುಪ್ಪ ಬೆರೆಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಷ್ಟು ಕುಡಿಬೇಕು ಅನ್ನೋದಾದರೆ ನಿಮಗೆ ಒಂದು ಚಂಬು ಇರುತ್ತಲ್ವ, ಒಂದು ಚಂಬಲ್ಲಿ ಕುಡಿದ್ರೂ ಸಾಕು, ಅದರಲ್ಲಿ ಅರ್ಧ ಚಂಬು ಕುಡಿದ್ರೂ ಸಾಕು, ನಿವಾರಣೆ ಆಗುತ್ತೆ. ಈಗ ಮಾಮೂಲು ನಿಮಗೆ ಈ ನಮ್ಮಂಥವ್ರು ಕೂಡ ಕುಡಿಬೋದು. ಯಾಕಂದರೆ ಕೆಲವೊಂದು ಸಲ ಆಗ್ತಾ ಇರುತ್ತೆ, ಏನಾದಾಗ ಯಾವಾಗಾಗುತ್ತೆ ಅಂದರೆ ಮತ್ತು ಭಾರವಾದ ವಸ್ತುಗಳನ್ನು ಎತ್ತಿದಾಗ ಆಗಿರ್ಬೋದು, ತುಂಬಾ ಆ ಟೈಮ್ನಲ್ಲಿ ಕೂಡ ಕೆಲವ್ರಿಗಾಗುತ್ತೆ. ಅಂಥವರು ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ತೊಂದರೆ ಏನಾಗಲ್ಲ. ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ಏನಾದರೂ ಸ್ವಲ್ಪ ಅವರಿಗೆ ಆ ಥರ ಫೀಲಿಂಗ್ ಏನೋ ಮಲಬದ್ಧತೆ ತೊಂದರೆ ಇತ್ತಂದರೆ ಅವ್ರಿಗೆ ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸಿ ಇಲ್ಲ ಹಾಲಲ್ಲಿ ಹಾಕ್ಬಿಟ್ಟು ಕೊಡ್ಬೋದು. ನಾನು ಹಿಂದಿನ ವಿಡಿಯೋ ಹೇಳಿದ್ನಲ್ವ, ಹಾಲಲ್ಲಿ ಜೇನುತುಪ್ಪ ಆಗಲಿ ತುಪ್ಪ ಆಗಲಿ ಹಾಕಿ ಕೊಡೋದ್ರಿಂದ ಆ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ. ಅದರಲ್ಲಿ ಬನಾನಾ ಕೊಡ್ಬೋದು. ಪ್ರೆಗ್ನೆಂಟ್ ಇರೋರು ನಾನು ಹಳೆಯ ವೀಡಿಯೋದಲ್ಲಿ ಹೇಳಿದ್ದೆ ಬನಾನಾ ಯಾವುದಕ್ಕೆ ತಿನ್ನಬಾರ್ದು ಅಂತಂದೇಳಿ. ಬನಾನಾ ಎದಕ್ಕೆ ತಿನ್ನಬಾರ್ದು ಅಂದರೆ ಮಗುವಿಗೆ ಕಫ ಗಟ್ಟುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಬನಾನಾ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇನ್ಯಾವ ಪ್ರಾಬ್ಲಮ್ಮೇ ಇಲ್ಲ. ನಿಮಗೆ ಏನು ಚೆನ್ನಾಗಿ ಅನಿಸ್ತಾ ಇದೆ, ನಿಮಗೇನು ಆರೋಗ್ಯ ಇದೆ ಅಂದರೆ ಡಾಕ್ಟ್ರನ್ನ ಕೇಳ್ಬಿಟ್ಟು ತಿನ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಈ ಮಾವಿನ ಹಣ್ಣು ಯಾವಾಗ ತಿನ್ನಬೇಕು, ಕೆಲವ್ರಿಗೆ ಆಸೆ ಆಗ್ತಾ ಇರುತ್ತೆ ತಿನ್ನಬೇಕಂತ. ಅಂದರೆ 5 ತಿಂಗಳಾದಮೇಲೆ ಸ್ವಲ್ಪ ಹುಳಿ ಕಡಿಮೆ ಇರೋದು ನೋಡಿ ತಿನ್ನೋದ್ರಿಂದ ಅದು ತುಂಬ ಒಳ್ಳೆಯದು. ಹುಳಿ ಅಂಶ ಆದಷ್ಟು ಕಡಿಮೆ ತಿನ್ನಿ, ಯಾಕಂದರೆ ಮಗುವಿಗೆ ಮುಂದೆ ಡೆಲಿವರಿ ಆಗಿಂದೆ ಸ್ವಲ್ಪ ವಾಮಿಟ್ ಜಾಸ್ತಿ ಬರುತ್ತೆ. ಹುಳಿ ಜಾಸ್ತಿ ತಿನ್ನೋದ್ರಿಂದ ಮಗು ವಾಮಿಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು, ಲೈಕ್ ಆಯಿತು ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಂಥದ್ದೇ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಬೇಕಾದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಅದರ ಪ್ರಕಾರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಇಷ್ಟು ಹೇಳ್ಬೇಕು ಅನಿಸುತ್ತೆ, ಬಟ್ ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಯಿತಾ? ಓಕೆ, ಬಾಯ್.